ಜಿಲ್ಲೆಯ ಧೀಮಂತ ರಾಜಕಾರಣಿ ಮಾಜಿ ಸಚಿವ ದಿವಂಗತ ಎಚ್ ಸಿ ಶ್ರೀಕಂಠಯ್ಯನವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಪಟ್ಟಣದಲ್ಲಿ ಜೂನ್ 5ರಿಂದ 7ರವರೆಗೆ ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಗ್ರಹಾರ ಗಿರೀಶ್ ಹೇಳಿದರು. ಪಟ್ಟಣದಲ್ಲಿನ ಪತ್ರಕರ್ತರ ಭವನದಲ್ಲಿ ಎಚ್ ಸಿ ಶ್ರೀಕಂಠಯ್ಯ ಸೇವಾ ಸಮಿತಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮಾಜಿ ಸಚಿವರಾದ ಎಚ್ ಸಿ ಶ್ರೀಕಂಠಯ್ಯನವರ ಜನ್ಮ ಶತಮಾನೋತ್ಸವವನ್ನು ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಶ್ರೀಕಂಠಯ್ಯನವರ ಅಭಿಮಾನಿಗಳು, ಯುವ ಮತ್ತು ಹಿರಿಯ ಮುಖಂಡರು ಸೇರಿ ಜುಲೈ 18ರಂದು ಆಚರಣೆ ಮಾಡುತ್ತಿದ್ದು, ಆಚರಣೆಗೂ ಮುಂಚಿತವಾಗಿ ಶ್ರೀಕಂಠಯ್ಯನವರ ಮೊಮ್ಮಗ ಕವಿಕಾಧ್ಯಕ್ಷರಾದ ಎಚ್ ಸಿ ಲಲಿತ್ ರಾಘವ್ ರವರ ನೇತೃತ್ವದಲ್ಲಿ ಇದೇ ಜೂನ್ 5ರಿಂದ 7ರವರೆಗೆ ಪಟ್ಟಣದ ನಗರ ಠಾಣೆ ಎದುರಿನ ಮಾಧ್ಯಮಿಕ ಶಾಲಾ ಆವರಣದಲ್ಲಿ ರಾಷ್ಟ್ರಮಟ್ಟದ ಅಣ್ಣಯ್ಯ ಕಪ್ ವಾಲಿಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿದೆ. ಟೂರ್ನಿಗೆ ಈಗಾಗಲೇ ಕೇರಳ, ತಮಿಳುನಾಡು, ಇಂಡಿಯನ್ ಆರ್ಮಿ, ONGC, KSEB ತಂಡಗಳು ನೋಂದಣಿ ಮಾಡಿಕೊಂಡಿದ್ದು, ಇನ್ನೂ ಕೆಲ ತಂಡಗಳು ನೋಂದಣಿ ಮಾಡಿಕೊಳ್ಳಲಿದೆ. ಪಂದ್ಯಾವಳಿಗೆ 4,000 ಮಂದಿ ಆಸೀನರಾಗಬಹುದಾದ ಗ್ಯಾಲರಿ ನಿರ್ಮಾಣ ಮಾಡಲಾಗುತ್ತಿದೆ. ಮೊದಲನೇ ಬಹುಮಾನವಾಗಿ 1,50,000 ನಗದು ಮತ್ತು ಪಾರಿತೋಷಿಕ, ದ್ವಿತೀಯ ಬಹುಮಾನವಾಗಿ 1,40,000 ನಗದು ಮತ್ತು ಪಾರಿತೋಷಿಕ, ತೃತೀಯ ಬಹುಮಾನವಾಗಿ 1,30,000 ನಗದು ಮತ್ತು ಪಾರಿತೋಷಿಕ ಹಾಗೂ ನಾಲ್ಕನೇ ಬಹುಮಾನವಾಗಿ 1,20,000 ನಗದು ಮತ್ತು ಪಾರಿತೋಷಿಕ ಇರಲಿದೆ ಎಂದರು. ಎಚ್ ಸಿ ಶ್ರೀಕಂಠಯ್ಯ ಸೇವಾ ಸಮಿತಿ ಅಧ್ಯಕ್ಷ ವಿಜಿ ಅಶೋಕ್ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಎಚ್ ಸಿ ಶ್ರೀಕಂಠಯ್ಯ ಸೇವಾ ಸಮಿತಿ ಪದಾಧಿಕಾರಿಗಳಾದ ಸಿಟಿ ಅಶೋಕ್ ಕುಮಾರ್, ಗೌಡಗೆರೆ ಕೇಶವಣ್ಣ, ಸಿಟಿ ರಮೇಶ್, ಗನ್ನಿ ಗಿರೀಶ್ ಇದ್ದರು. ಮಾಜಿ ಕಂದಾಯ ಸಚಿವರಾದಂತಹ ಎಚ್ ಸಿ ಶ್ರೀಕಂಠಯ್ಯನವರ 100ನೇ ಜನ್ಮ ದಿನೋತ್ಸವದ ಅಂಗವಾಗಿ ಇದೇ ತಿಂಗಳು 5, 6, 7ನೇ ತಾರೀಕು ನಾವು ರಾಷ್ಟ್ರಮಟ್ಟದ ವಾಲಿಬಾಲ್ ಪಂದ್ಯಾವಳಿಯ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯದ KVK ಅಧ್ಯಕ್ಷರಾದಂಥ ಲಲಿತ್ ರಾವ್ ಅವರು ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕ, ಕೇರಳ ಹಾಗೂ ಡೆಲ್ಲಿ ಈ 3 ರಾಜ್ಯಗಳ ಆಟಗಾರರು ಬಂದು ನೋಂದಣಿಯನ್ನು ಮಾಡಿಸ್ಕೊಂಡಿದ್ದಾರೆ. ಬೇರೆ ರಾಜ್ಯಗಳ ಆಟಗಾರರು ನೋಂದಣಿಯನ್ನು ಮಾಡಿಸ್ಕೋಬಹುದು. ಗೆದ್ದಂಥ ಆಟಗಾರರಿಗೆ ಮೊದಲನೇ ಬಹುಮಾನ 1,50,000, ಎರಡನೇ ಬಹುಮಾನ 1,40,000, ಮೂರನೇ ಬಹುಮಾನ 1,30,000, ನಾಲ್ಕನೇ ಬಹುಮಾನ 1,20,000 ನೀಡಲಾಗ್ತಾ ಇದೆ. ಹಾಗಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಗ್ರಾಮದ ಮುಖಂಡರುಗಳು ಹಾಗೂ ಎಲ್ಲ ಗ್ರಾಮದ ಯುವಕರು ಹಾಗೂ ಎಲ್ಲ ಸಾರ್ವಜನಿಕ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಎಲ್ಲರೂ. ಜನ್ಮ ದಿನೋತ್ಸವದ ಪ್ರಯುಕ್ತ ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ಒಂದು ತಾಲೂಕಿನಲ್ಲಿ ಏನು ಸರಳ ಸಜ್ಜನಿಕೆಗೆ ಮತ್ತು ರಾಜಕೀಯವಾಗಿ ಹೆಸರುವಾಸಿಯಾದಂತಹ ಈ ನಮ್ಮ ತಾಲೂಕಿನ ಹಿರಿಸಾವೆ ಅಣ್ಣಯ್ಯ ಎಂದೇ ಪ್ರಸಿದ್ಧಿಯಾಗಿದ್ದಂತಹ ಎಚ್ ಸಿ ಶ್ರೀಕಂಠಯ್ಯನವರನ್ನು ಇವತ್ತು ಎಲ್ಲ ಜನರು ಸ್ಮರಿಸಬೇಕು, ಅವರ ಒಂದು ಸವಿನೆನಪು ಉಳಿಬೇಕು ಅನ್ನೋ ಒಂದು ಉದ್ದೇಶವನ್ನಿಟ್ಟು ನಾವು 5ನೇ ತಾರೀಕು ಮತ್ತು 6ನೇ ತಾರೀಕು 7ನೇ ತಾರೀಕು ಈ ಒಂದು ವಾಲಿಬಾಲ್ ರಾಷ್ಟ್ರೀಯ ಮಟ್ಟದ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಇವತ್ತು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಆ ಒಂದು ಉದ್ದೇಶ ಏನಂತಂದರೆ, ಇವತ್ತು ನಾವು ಏನು ಆ ಒಂದು ವಾಲಿಬಾಲ್ ತಂಡದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮವಾದಂಥ ತಂಡಗಳು ಇಲ್ಲಿ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಏನಿವತ್ತು ಕೇರಳ ಪೊಲೀಸ್ ಅವ್ರದ್ದು ಒಂದು ಟೀಮ್ ಬರ್ತಾ ಇದೆ, ಜೊತೆಗೆ ಒಂದು ತಮಿಳುನಾಡಿಂದ ಒಂದು IOB ಬ್ಯಾಂಕರ್ಸ್ ಇದರಿಂದ ಒಂದು ಬರ್ತಾ ಇದೆ, ಇಂಡಿಯನ್ ಆರ್ಮಿಯವರು ಒಂದು ಟೀಮ್ ಬರ್ತಾ ಇದೆ, ಹಾಗೆ ಕರ್ನಾಟಕ, ಹಂಗೆ ನಮ್ಮ ಒಂದು ಏನು ಮಹಾರಾಷ್ಟ್ರ, ಈ ಎಲ್ಲ ತಂಡಗಳು 6ರಿಂದ 7 ತಂಡಗಳು ಈಗ ಆಲ್ರೆಡಿ ನೋಂದಾವಣಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿನಲ್ಲಿ ಎಲ್ಲರೂ ನಮ್ಮ ತಾಲೂಕಿನ ಜನತೆ, ಯಾಕೆಂದರೆ ಒಂದು ಮೊದಲಿಗೆ ಏನಾಯಿತು ಅಂತಂದರೆ, ಈ ಒಂದು ಉದ್ದೇಶ ನಮಗೆಲ್ಲ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಈಗ ಯಾಕೆಂದರೆ ಖುಷಿ ಪಡುವಂಥ ವಿಚಾರ ಏನು ಅಂತಂದರೆ, ಈಗ ನಮ್ಮ ರಾಜ್ಯದ ಏನು ಮುಖ್ಯಮಂತ್ರಿಗಳು ಈಗ ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ, ಆ ಒಂದು ಇದರಲ್ಲಿ ಯಾರು ನಾಯಕರುಗಳು ಬರಬೇಕು ಏನು ಅಂತ ಗೊತ್ತಾಗಿಲ್ಲ. ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಈಗ ನಾಳೆನಲ್ಲೇ
ಯಾರು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಏನು ಅನ್ನೋ ಒಂದು ಉದ್ದೇಶವನ್ನು ಎಲ್ಲರನ್ನು ತಿಳಿಸ್ತಾ ಇದ್ದೀವಿ. ಜೊತೆಗೆ ಇವತ್ತಿನ ದಿನ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಏನು ತಾಲೂಕಿನ ಈ ನಾಯಕರುಗಳೇನಿದ್ದಾರೆ, ಜಿಲ್ಲೆಯ ನಾಯಕರುಗಳೇನಿದ್ದಾರೆ, ಅವರ ಮುಖಾಂತರನೇ ನಾವು ಶುಕ್ರವಾರ ದಿವಸ 5ನೇ ತಾರೀಕು ಸಂಜೆ 5 ಗಂಟೆಗೆ ಈ ಒಂದು ಒಂದೊಂದು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿ ಆ ಒಂದು ಕಾರ್ಯಕ್ರಮನ ಪ್ರಾರಂಭ ಆದಮೇಲೆ ಏನು ಕ್ಲೋಸಿಂಗ್ ಫಂಕ್ಷನ್ಗೆ ಯಾರು ನಮ್ಮ ನಾಯಕರು ಇವತ್ತೇನು ಇದರ ರೂವಾರಿಗಳಾಗಿ ಶ್ರೀಕಂಠಯ್ಯನವರ ಕುಟುಂಬದವರು HS ವಿಜಯಕುಮಾರ್ ಮತ್ತೆ ಲಲಿತಾ ರಾಘವರವರ ಮುಂದಾಳತ್ವದಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ.